ಧರ್ಮಸ್ಥಳ SIT ಏನು ತನಿಖೆ ನಡೆಸ್ತಾ ಇದೆ. ಇಲ್ಲಿ ಸೌಜನ್ಯ ಕೇಸ್ನಲ್ಲಿ ಇದ್ದಂತಹ ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇದೆ. ಮತ್ತೇನಾದ್ರು ಸೌಜನ್ಯ ಕೇಸ್ನ ನೀವು ರೀಓಪನ್ ಮಾಡೋ ಥರದ್ದು ಏನಾದರೂ ಇದೆಯಾ ಸರ್? ಅವರು ಯಾವ ಉದ್ದೇಶದಲ್ಲಿ ಯಾವ ಲಿಂಕಿಂದ ಅದನ್ನು ತನಿಖೆ ಮಾಡ್ತಾರೆ ಅದನ್ನು ನನಗೂ ಕೂಡ ಗೊತ್ತಿಲ್ಲ. ಯಾಕೆಂದರೆ ನಾವು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ರಿಪೋರ್ಟ್ ಕೊಡೋವರೆಗೂ ಅವ್ರಿಗೇನು ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ. ನನಗೆ ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಅವರು. ಉದಯ್ ಜೈನ್ ಮತ್ತು ಧೀರಜ್ ಅನ್ನುವಂಥವ್ರನ್ನ ಈ ಹಿಂದೆ ಆರೋಪಿಗಳಾಗಿದ್ದಂಥವ್ರನ್ನ ಕರೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಯಾವ ಆ್ಯಂಗಲ್ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದರೂ ಲಿಂಕ್ ಅವರಿಗೆ ಸಿಕ್ಕಿರ್ಬೋದು ಅಂತ ನನಗನ್ಸುತ್ತೆ. ಅದರಿಂದ ಕರೆದಿರ್ತಾರೆ. ಅಂದರೆ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಏನಾದ್ರು ತಳಕ ಹಾಕೋ ಥರದ್ದು ಗೊತ್ತಿಲ್ಲ. ಅದನ್ನು ಹೇಳೋಕ್ಕಾಗೋದಿಲ್ಲ. ಸರ್ಕಾರದಿಂದ ಆ ಥರದ್ದೇನೂ ಇದಿಲ್ಲ. ಅಂದರೆ ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ಇದು ತನಿಖೆ ಮಾಡ್ತಕ್ಕಂಥ SITನವ್ರು ತೀರ್ಮಾನ ಮಾಡ್ತಾರೆ.